ಯಾರು ನೋಡ್ತಾ ಇಲ್ಲ, ಕಸ ಹಾಕೋದಕ್ಕೆ ಇದೇ ಒಳ್ಳೆ ಜಾಗ. ಸ್ನೇಹಿತರೆ, ಒಣ ಕಸ ಮತ್ತೆ ಹಸಿ ಕಸ ಎರಡು ಕಸ ವಿಂಗಡಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಾಲಿಕೆಯವರು ಒಂದು ರೂಲ್ಸ್ ಮಾಡಿದ್ದಾರೆ. ಆದ್ರೆ ಆ ಕಸ ವಿಂಗಡಣೆ ಮಾಡಕ್ಕೆ ನಮ್ಗೆ ಟೈಮ್ ಇರುತ್ತೆ ಹೇಳಿ, ನಮ್ಗೆ ರೀಲ್ಸ್ ಮಾಡೋಕೆ ಮಾತ್ರ ಟೈಮ್ ಇರುತ್ತೆ. ಓಕೆನಾ? ಅದೊಂದೇ ನಮ್ಮ ಮನೆ ಇರೋದು 4ನೇ ಫ್ಲೋರಲ್ಲಿ ಕಸ ಗಾಡಿನ ಬರುತ್ತೆ. ಬಟ್ ನಮ್ಗೆ 4ನೇ ಫ್ಲೋರಿಂದ 10 ನಾವು ಓಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ವಾರದಿಂದ ಹೇಳ್ಕೊಡ್ರೆ ಕಸನ ಈ ತರ ರೋಡ್ ಸೈಡ್ ಒಂದೇ ಸೈಡ್ ಹಾಕ್ಬಿಟ್ರೆ ಅಕ್ಕಿಕ್ಕೆ ಬೇರೆನಪ್ಪ. ಹೊರಗಡೆ ಹೇಗಾದ್ರೆ ನಮ್ಗೇನಾಗಬೇಕು, ನಮ್ಮ ಮನೆ ನೀಟ್ ಆಗಿದೆಯಾ ಅಷ್ಟು ಸಾಕು ನಮ್ಗೆ. ನೀವೇನಂತೀರಾ? ಓಕೆ, ಬಾಯ್. ಮತ್ತೆ ಕಸ ಹಾಕೋದಾದ್ರೆ ಸಿಗೋಣ. ಸ್ನೇಹಿತರೆ, ನಮ್ ಜನಕ್ಕೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ. ನೋಡಿ ಎಷ್ಟೊಂದು ಕಸ ಹಾಕ್ಬಿಟ್ಟು ಹೋಗಿದ್ದಾರೆ ರೋಡ್ ಸೈಡ್. ನಾವು ಡೈಲಿ 6:30ಗೆ ವಾಕಿಂಗ್ ಮಾಡಕ್ ಬರ್ತೀವಿ. ನೋಡಿ ಈ ಸ್ಮೆಲ್ ಅಲ್ಲಿ ನಾವು ಹೇಗೆ ವಾಕಿಂಗ್ ಮಾಡೋದು ನೀವು ಹೇಳಿ ಸ್ನೇಹಿತರೆ. ಇವ್ರು ಹಿಡಿಯೋಣ ಅಂತಂದ್ರೆ ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ, ಇಲ್ಲ ರಾತ್ರಿ 10 ಗಂಟೆಗೆ ಬಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಕಸ ಗಾಡಿ ಬಂದ್ರೆ ಇವ್ರಿಗೆ ಆಗೋ ಕಷ್ಟ ಅಂದ್ರೆ ಇವ್ರಿಗೆ ಏನ್ ಹೇಳೋದಿಲ್ಲ ನೀವೇ. ಇಂಥ ಜನ ಇರೋರು ನಮ್ಮ ದೇಶ ಅಂತೂ ಉದ್ಧಾರ ಅಂತೂ ನಿಸರಿ ನಿಸಗ ಮಗ ಮಗ